ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಇವತ್ತು ಯೋಗಾಭ್ಯಾಸದಲ್ಲಿ ಪ್ರಾಯೋಗಿಕವಾದಂತಹ ಪ್ರಾಣಾಯಾಮಗಳನ್ನು ಮಾಡುವ ವಿಧಾನಗಳನ್ನು ಸಂಕ್ಷಿಪ್ತವಾಗಿ ತಿಳ್ಕೊಂಬೋಣ. ಹಲವು ಮುದ್ರೆಗಳನ್ನು ಅನುಸರಿಸಿ ಪ್ರಾಣಾಯಾಮಗಳನ್ನು ಮಾಡಬಹುದು. ಪ್ರಾಣಾಯಾಮದಲ್ಲಿ ಉಸಿರಾಟ ಹಗುರವಾಗಿ, ಸಹಜವಾಗಿ ಮತ್ತು ದೀರ್ಘವಾಗಿ ಇರಬೇಕು. ನಿಮ್ಮ ಶಕ್ತಿ ಅನುಸಾರ ದೀರ್ಘ ಶ್ವಾಸ ಉಚ್ಛ್ವಾಸಗಳನ್ನು ತೆಗೆದುಕೊಳ್ಳೋದು ಬಿಡೋದು ಮಾಡಬೇಕು. ಮಧ್ಯದಲ್ಲಿ ಸ್ವಲ್ಪ ಸ್ವಲ್ಪ ತಡೆದು ಶ್ವಾಸೋಚ್ಛ್ವಾಸ ಮಾಡಿದಾಗ ಕುಂಭಕಗಳು ಉಂಟಾಗುತ್ತವೆ. ಆಂತರಿಕವಾದಂತಹ ಕುಂಭಕ, ಬಾಹ್ಯ ಕುಂಭಕ. ನಾವು ಮೊದಲಿಗೆ ಸದ್ಗುರುಗಳನ್ನು ಮನಸ್ಸಿನಲ್ಲಿ ಸ್ಮರಣೆ ಮಾಡಿಕೊಂಡು ಈ ಪ್ರಾಣಾಯಾಮಗಳನ್ನು ಒಂದೊಂದಾಗಿ ನೋಡುವ. ಈ ಮುದ್ರೆಗಳಲ್ಲಿ ಹಸ್ತಗಳ ವಿನ್ಯಾಸಗಳು ತೋರ್ಬೆರಳು ಹೆಬ್ಬೆರಳಿನ ತುದಿ ಸೇರಿ ವರ್ತುಳವಾಗುತ್ತೆ. ಈ ವರ್ತುಳ ಬಿಗಿಯಾಗಿರಬೇಕು. ಮೂರು ಬೆರಳುಗಳು ಜೊತೆಗಿರಬೇಕು. ಕೆಳಮುಖವಾದಂತಹ ಮುದ್ರೆಗಳನ್ನು ತೊಡೆಯ ಮಧ್ಯಭಾಗದಲ್ಲಿ ಇರಿಸಿಕೊಂಡು ನೇರವಾಗಿ ಕುಳಿತುಕೊಂಡು ಕತ್ತು, ಬೆನ್ನು ಮತ್ತು ಎದೆ ನೇರವಾಗಿರಬೇಕು. ಮುಖ ಸಹಜವಾಗಿರಬೇಕು. ಯಾವುದೇ ತರಹದ ಬಿಗು ಇರಬಾರದು. ಈ ಸ್ಥಿತಿಯಲ್ಲಿ ಮೃದುವಾಗಿ ಕಣ್ಣುಗಳನ್ನು ಮುಚ್ಚಿಕೊಂಡು ದೀರ್ಘ ಶ್ವಾಸೋಚ್ಛ್ವಾಸಗಳನ್ನು ಮಾಡಬಹುದಾಗಿದೆ. ಇದು ಚಿನ್ಮುದ್ರಾ, ಕೆಳಮುಖವಾಗಿ ಇಟ್ಕೊಳ್ಬೇಕು. ಹಲವು ನಿಮಿಷಗಳು ದೀರ್ಘ ಉಸಿರಾಟಗಳನ್ನು ಮಾಡುವಾಗ ಶರೀರದ ಕೆಳಗಿನ ಭಾಗ ಅರ್ಥಾತ್ ನಾಭಿಯಿಂದ ಕೆಳಗಡೆ ಹೆಚ್ಚಿನ ಪ್ರಾಣಶಕ್ತಿ ಸಂಚಲನೆ ಆಗುವುದನ್ನು ಗಮನಿಸಬಹುದು. ಸುಮಾರು 10 ಆವರ್ತಿ ಇದನ್ನು ಮಾಡಬಹುದು. ಶ್ವಾಸವನ್ನು ಒಳಗಡೆ ತೆಗೆದುಕೊಳ್ಳುವುದಕ್ಕೆ ಪೂರಕ, ಹಿಡಿದಿಟ್ಟುಕೊಳ್ಳೋದಕ್ಕೆ ಕುಂಭಕ, ಉಸಿರನ್ನು ಹೊರಗಡೆ ಹಾಕುವುದಕ್ಕೆ ರೇಚಕ. ಹೊರಗಡೆ ಹಾಕಿದ ಮೇಲೆ ಸ್ವಲ್ಪ ಸಮಯ ಖಾಲಿ ಇರಬೇಕು, ಬಾಹ್ಯ ಕುಂಭಕ ಅಥವಾ ಶೂನ್ಯಕ. ಇವುಗಳನ್ನು ಕ್ರಮವಾಗಿ ಅನುಸರಿಸಿ ನಾವು ದೀರ್ಘ ಶ್ವಾಸೋಚ್ಛ್ವಾಸಗಳನ್ನು ಮಾಡಿದಾಗ ಈ ಪರಿಣಾಮ ಉಂಟಾಗುತ್ತದೆ. ಕಾಲು ನೋವು, ಕಾಲು ಹರಿಯುವುದು, ವೆರಿಕೋಸ್ ವೆನ್ಸ್ ಇವೆಲ್ಲ ನಿವಾರಣೆ ಆಗುವಂತಹ ಉಪಾಯಗಳು. ಅದೇ ಮುದ್ರವನ್ನು 3 ಬೆರಳುಗಳನ್ನು 2 ಸಲ ಮಡಿಸಿಕೊಂಡು ಕೆಳಮುಖವಾಗಿ ಇರಿಸಿಕೊಂಡಿದಾಗ ಅದು ಚಿನ್ಮಯ ಮುದ್ರವಾಗುತ್ತದೆ. ಇದನ್ನು ಕೂಡ ತೊಡೆಯ ಮಧ್ಯಭಾಗದಲ್ಲಿ ಇರಿಸಿಕೊಂಡು 10 ಆವರ್ತಿ ಶ್ವಾಸ ಉಚ್ಛ್ವಾಸಗಳನ್ನು, ದೀರ್ಘ ಶ್ವಾಸ ಉಚ್ಛ್ವಾಸ, ಸುಮಾರು 4 ಸೆಕೆಂಡಿನಷ್ಟು ಶ್ವಾಸ ಒಳಗಡೆ ತೆಗೆದುಕೊಂಡರೆ ಹೊರಗಡೆ ಬಿಡುವ ರೇಚಕಕ್ಕೆ 6 ಸೆಕೆಂಡು, ಮಧ್ಯದಲ್ಲಿ 2 ಸೆಕೆಂಡು ಕುಂಭಕಗಳನ್ನು ಮಾಡಬಹುದು. ಈ ಪ್ರಮಾಣದಲ್ಲಿ ಚಿನ್ಮಯ ಮುದ್ರವನ್ನು ಮಾಡಿದಾಗ ನಮ್ಮ ಶರೀರದ ಮಧ್ಯಭಾಗ ನಾಭಿಯಿಂದ ಗಂಟಲಿನ ಭಾಗದವರೆಗೂ ಶ್ವಾಸೋಚ್ಛ್ವಾಸ ನಡೀತಾ ಇದ್ದಾಗ ಪುಪ್ಪುಸಗಳು, ಹೃದಯ ಇತ್ಯಾದಿ ಅವಯವಗಳಿಗೆ ಪ್ರಾಣಶಕ್ತಿಯ ಚಲನೆ ದೊರಕಿ ಅವು ಉತ್ತೇಜಿತವಾಗುತ್ತವೆ. ಇದಾದ ಮೇಲೆ ನೆಕ್ಸ್ಟು ಆದಿಮುದ್ರ. ಹೆಬ್ಬೆರಳಿನ ಒಳಮುಖವಾಗಿ ಇರಿಸಿಕೊಂಡು 4 ಬೆರಳುಗಳನ್ನು ಮುಷ್ಟಿಯನ್ನು ಕೆಳಮುಖವಾಗಿ ತೊಡೆಯ ಮಧ್ಯಭಾಗದಲ್ಲಿ ಇರಿಸಿಕೊಳ್ಬೇಕು. ಈ ಆದಿಮುದ್ರದಲ್ಲಿ ಪ್ರಾಣದ ಚಲನೆ ಗಂಟಲಿನ ಮಧ್ಯಭಾಗದಿಂದ ನೆತ್ತಿಯ ಭಾಗದವರೆಗೂ ಮುಖ, ಮೆದುಳು, ಕಿವಿ, ಕಣ್ಣು, ಮೂಗು ಎಲ್ಲ ಭಾಗಗಳಿಗೆ ಪ್ರಾಣಶಕ್ತಿ ದೊರಕಿ ಆದಿಮುದ್ರದಲ್ಲಿ ನಮ್ಮ ಬ್ರೈನ್ ಪವರ್, ಕಾನ್ಸಂಟ್ರೇಷನ್, ಮೆಮೊರಿ ಇವೆಲ್ಲ ಹೆಚ್ಚಿಗೆ ಆಗುತ್ತೆ. ಇದನ್ನು ಕೂಡ 10 ಆವರ್ತಿ ಪ್ರತಿನಿತ್ಯ ಪಾಲಿಸಬಹುದು. ಆಮೇಲೆ ಮುಂದಿನ ಮುದ್ರ ಮೇರುದಂಡ ಮುದ್ರ. 4 ಬೆರಳುಗಳನ್ನು 2 ಸಲ ಮಡಿಸಿಕೊಂಡು ಹೆಬ್ಬೆರಳು ಮೇಲ್ಮುಖವಾಗಿರೋ ತರಹ ತೊಡೆಗಳ ಮಧ್ಯಭಾಗದಲ್ಲಿ ಇರಿಸಿಕೊಂಡು ಹೆಬ್ಬೆರಳು ನೇರವಾಗಿರೋ ಥರ ನೋಡ್ಕೊಳ್ಬೇಕು. ಬೆನ್ನು ಹುರಿ ನೇರವಾಗಿರಬೇಕು. ಈ ಸಮಯದಲ್ಲಿ ಬೆನ್ನಿನ ಭಾಗಕ್ಕೆ ಹೆಚ್ಚಿನ ಪ್ರಾಣ ಶಕ್ತಿ ದೊರಕಿ ಅಲ್ಲಿ ಪ್ರಾಣದ ಒಂದು ಒಳ್ಳೆಯ ಪರಿಣಾಮ ಉಂಟಾಗುತ್ತದೆ. ಇದು ಬೆನ್ನು ನೋವು ಇದ್ದವರು ಒಳ್ಳೆಯದು. ಬೆನ್ನು ನೋವು ಬರಬಾರ್ದು ಅನ್ನೋರು ಕೂಡ ಇದನ್ನು ಮಾಡ್ಬೋದು. ಮೇರುದಂಡ ಮುದ್ರಾ 10 ಆವರ್ತಿ ಮಾಡ್ಬೋದು.
ದೀರ್ಘ ಉಸಿರಾಟಗಳು. ನೆಕ್ಸ್ಟು ಪೂರ್ಣ ಮುದ್ರಾ. ಇಲ್ಲಿ ಎರಡೂ ಅಂಗೈಗಳಲ್ಲಿ ಹೆಬ್ಬೆರಳನ್ನು ಒಳಗಡೆ ಸೇರಿಸಿ ಮುಷ್ಟಿಗಳನ್ನು ಮಾಡಿ ಉಂಗುರ ಇಡುವ ಜಾಗವನ್ನು ಸೇರಿಸಿ ತೊಡೆಗಳ ಮಧ್ಯಭಾಗದಲ್ಲಿ ಇರಿಸಿಕೊಂಡು ಭುಜಗಳನ್ನು ಮೇಲೆ ಏರಿಸಿ ಎದೆ ನೇರವಾಗಿರೋ ಥರ ಕೂತ್ಕೋಬೇಕು. ಈ ಎರಡೂ ಕೈಗಳು ಲಾಕ್ ಆಗಿ ನಮಗೆ ಪರಿಪೂರ್ಣವಾದಂತಹ ಪೂರ್ಣ ಮುದ್ರದ ಪರಿಣಾಮ ಆಗುತ್ತೆ. ಈ ಪೂರ್ಣ ಮುದ್ರವನ್ನು ಸಹ ಒಂದು 10 ಆವರ್ತಿ ಮಾಡಿದಾಗ ಶರೀರದ ಎಲ್ಲ ಭಾಗಗಳಿಗೂ ಮೇಲಿಂದ ಕೆಳಗಡೆ ಪ್ರಾಣ ಸಂಚಲನ ಉಂಟಾಗಿ ನಮಗೆ ಆರೋಗ್ಯ ಮತ್ತು ನರನಾಡಿಗಳ ಒಂದು ಸರಿಯಾದಂತಹ ಕ್ರಮದಲ್ಲಿ ಚಲಿಸುವುದರಿಂದ ಒಳ್ಳೆಯ ಪರಿಣಾಮ ಉಂಟಾಗುತ್ತದೆ. ಹೀಗೆ ಅನೇಕ ಮುದ್ರೆಗಳನ್ನು ನಾವು ಇರಿಸಿಕೊಂಡು ದೀರ್ಘ ಶ್ವಾಸೋಚ್ಛ್ವಾಸಗಳನ್ನು ಮಾಡಿದಾಗ ಶರೀರದಾದ್ಯಂತ ನಮಗೆ ಉನ್ನತವಾದಂತಹ ಪ್ರಾಣಶಕ್ತಿ ದೊರಕುತ್ತದೆ. ಪ್ರಾಣಶಕ್ತಿಗಳಲ್ಲಿ 5 ತರಹದ ಪ್ರಾಣ ಅಪಾನ, ವ್ಯಾನ, ಉದಾನ, ಸಮಾನ. ಪಂಚಪ್ರಾಣಗಳು ಶಕ್ತಿಯುತವಾಗಿ ನಮಗೆ ಹೆಚ್ಚಿನ ನೆರವನ್ನು ನೀಡಿ ನಮ್ಮ ಭೌತಿಕ, ದೈಹಿಕ, ಮಾನಸಿಕ ಆರೋಗ್ಯಕ್ಕೆ ದಾರಿ ಮಾಡಿಕೊಡುತ್ತವೆ. ಆದ್ದರಿಂದ ಕಣ್ಣುಗಳನ್ನು ಮೃದುವಾಗಿ ಮುಚ್ಚಿಕೊಂಡು ಪ್ರಾಣಾಯಾಮ ಸಮಯದಲ್ಲಿ ನಮ್ಮ ಪ್ರಾಣ ಶರೀರದ ಮೇಲೆ ಹೆಚ್ಚಿನ ಗಮನ ಕೊಟ್ಟು ಉಸಿರಾಟಗಳ ಮೇಲೆ ಗಮನವಿರಿಸಿ ಮಾಡಿದಾಗ ಇದು ನಮಗೆ ಅಂತರ್ಮುಖವಾಗಿ ಒಳಗಡೆ ಹೋಗಿ ಧ್ಯಾನ ಸ್ಥಿತಿಯನ್ನು ತಲುಪಲಿಕ್ಕೆ ಒಂದು ಮೊದಲನೇ ಹೆಜ್ಜೆ ಆಗಿದೆ. ಈ 5 ಪ್ರಾಣಾಯಾಮಗಳನ್ನು ದಿನಂಪ್ರತಿ ನಿಯಮಿತವಾಗಿ ಸರಿಯಾದ ಮಾರ್ಗದರ್ಶನದಲ್ಲಿ ಕ್ರಮಕ್ರಮವಾಗಿ ಅನುಸರಿಸಿದರೆ ಒಳ್ಳೆಯ ಲಾಭಗಳು ದೊರೆಯುವುದು ಸಹಜ. ಅಂತೂ ಪ್ರಾಣಾಯಾಮದಲ್ಲಿ ತಿಳ್ಕೊಳ್ಬೇಕಾಗಿಷ್ಟೇ, ದೀರ್ಘ ಶ್ವಾಸ ಉಚ್ಛ್ವಾಸ. ಎಷ್ಟು ನಿಧಾನವಾಗಿ ಉಸಿರಾಡ್ತೇವಲ್ಲ ಅಷ್ಟು ನಮ್ಮ ಪ್ರಾಣದ ಚಲನೆ ಚೆನ್ನಾಗಿ ನಡೆದು ಅಲ್ಲಿ ಇರುವಂತಹ ದೋಷಗಳು ನಿವಾರಣೆ ಆಗ್ತವೆ. ಶರೀರದ ವ್ಯಾಧಿಗಳು ನಿರ್ಮೂಲವಾಗಿ ಮನಸ್ಸು ಕೂಡ ಅತ್ಯಂತ ಶಾಂತಿಯುತವಾಗಿ ಸಮಾಧಾನವಾಗಿ ಹೆಚ್ಚಿನ ಕೆಲಸವನ್ನು ಕೊಡಲಿಕ್ಕೆ ಅನುಕೂಲವಾಗುತ್ತೆ. ಸೊ ಪ್ರಾಣಾಯಾಮ ಈಸ್ ಯೂಸ್ಫುಲ್ ಫಾರ್ ಫಿಸಿಕಲ್ ಬಾಡಿ ಆ್ಯಂಡ್ ಆಲ್ಸೋ ಪೀಸ್ ಆಫ್ ಮೈಂಡ್. ಈಗ ಈ ಪ್ರಾಣ ಶರೀರವನ್ನು ದಾಟಿ ನಾವು ಮುಂದಿನ ಹಂತಗಳಿಗೆ ಹೋದಾಗ ಅಲ್ಲಿ ಮನಸ್ಸನ್ನುವಂತಹ ಒಂದು ಅತಿ ಉನ್ನತವಾದಂತಹ ಇಂದ್ರಿಯಗಳಲ್ಲಿ ಶ್ರೇಷ್ಠ ಮನಸ್ಸು. ಈ ಮನಸ್ಸನ್ನು ಸ್ವಚ್ಛಗೊಳಿಸಲಿಕ್ಕೆ ಪ್ರಾಣಾಯಾಮಗಳಲ್ಲಿ ಶರೀರ ಶುದ್ಧಿ ಒಳಗಡೆಯಿಂದ ಆಗುತ್ತೆ. ಹಾಗೆ ಮನಸ್ಸನ್ನು ಪರಿಶುದ್ಧಗೊಳಿಸಲಿಕ್ಕೆ ನಾವು ಧ್ಯಾನವನ್ನು ಅಭ್ಯಾಸ ಮಾಡಬೇಕಾಗಿದೆ. ಧ್ಯಾನ ಅಂದರೆ ಕಣ್ಣುಗಳನ್ನು ಮೃದುವಾಗಿ ಮುಚ್ಚಿಕೊಂಡು ನಾವು ಅಂತರ್ಮುಖವಾಗಿ ನಮ್ಮ ಒಳಗಡೆ ಇರುವಂತಹ ಅಲೌಕಿಕವಾದಂತಹ ದಿವ್ಯ ಸೃಷ್ಟಿಯನ್ನು ನಾವು ಅವಲೋಕನ ಮಾಡುವಂತಹ ಒಂದು ಸ್ಥಿತಿಯಾಗಿದೆ. ಸೊ ಇಟ್ ಈಸ್ ಟು ಎಂಜಾಯ್ ದ ಇನ್ನರ್ ಬ್ಯೂಟಿ ಆಫ್ ಅವರ್ ಸಿಸ್ಟಮ್. ದೇವರು ಮನಸ್ಸು ಬುದ್ಧಿಗಳನ್ನು ನಮಗೆ ನೀಡಿ ಮಹದುಪಕಾರವನ್ನು ಮಾಡಿದ್ದಾನೆ. ಆದ್ದರಿಂದ ನಾವು ಈ ಮನಸ್ಸಿನ ಕಡೆಗೆ ಸ್ವಲ್ಪ ಗಮನವನ್ನು ಕೊಟ್ಟು ಮಾಡುವಂತಹ ಒಂದು ಸರಳ ಕ್ರಿಯೆಯೇ ಧ್ಯಾನ. ಧ್ಯಾನ ಅಂದರೆ ಏನಪ್ಪ ಮಾಡೋದು ಅಂತಂದರೆ, ಏನು ಮಾಡದೇನೆ ಸುಮ್ಮನೆ ಮೌನವಾಗಿರೋದು. ನೀವು ಮೌನವಾಗಿದ್ದಾಗ ಅಂತರ್ಮುಖವಾದಂತಹ ಜ್ಞಾನೋದಯ ಆಗುತ್ತೆ. ಜ್ಞಾನೋದಯಕ್ಕೆ ಧ್ಯಾನವೇ ಮಾರ್ಗ. ಆದ್ದರಿಂದ ಧ್ಯಾನಿಯಾದವನು ಜ್ಞಾನಿ ಆಗ್ತಾನೆ. ಎಲ್ಲ ಜ್ಞಾನಗಳು ಅಂತರ್ಮುಖವಾಗಿ ಉದಯ ಆಗೋದು ಜ್ಞಾನೋದಯ. ಅದಕ್ಕೆ ಒಂದು ಸುಲಭವಾದಂತಹ ದಾರಿ ಏನಪ್ಪ ಅಂತಂದರೆ, ಕಣ್ಣುಗಳನ್ನು ಮುಚ್ಚಿಕೊಂಡು ನಾವು ಅಂತರ್ಮುಖವಾಗಬೇಕು. ಹೊರಗಡೆ ಕಣ್ಣುಗಳನ್ನು ಮುಚ್ಚಿದಾಗ ಒಳಗಡೆ ನಮ್ಮ ಜ್ಞಾನ ಚಕ್ಷು ಕಣ್ಣು ಅದು ಓಪನ್ ಆಗಿ ಅಲ್ಲಿ ಒಳಗಡೆ ಇರುವಂತಹ ಸೃಷ್ಟಿ ಸೌಂದರ್ಯವನ್ನು ನಾವು ಸವಿಯಬಹುದಾಗಿದೆ. ದೇವರು ನಮಗೆ ಸುಂದರವಾದಂತಹ ಸೃಷ್ಟಿಯನ್ನು ನೀಡಿದ್ದಾನೆ. ಎಲ್ಲ ನರನಾಡಿಗಳು
ಸರಿಯಾದ ಕ್ರಮದಲ್ಲಿ ಚಲಿಸ್ತಾ ಇದ್ದಾವೆ, ರಕ್ತ ಸಂಚಲನ ಸರಿಯಾಗಿ ನಡೀತಾ ಇದೆ. ಇದನ್ನು ನಾವು ಒಂದು ಸಲ ಸೂಕ್ಷ್ಮವಾಗಿ ವೀಕ್ಷಣೆ ಮಾಡಿದಾಗ ಅವುಗಳಿಗೆ ಹೆಚ್ಚಿನ ಶಕ್ತಿ ದೊರೆತು ಅವು ಇನ್ನೂ ಬಲಿಷ್ಠವಾಗ್ತಾ ಬರ್ತವೆ. ಅಂದರೆ ಮನಸ್ಸಿನ ಅಂತರ್ಮುಖವಾದಂತಹ ಎಲ್ಲ ಭಾಗಗಳನ್ನು ನಾವು ಪುನಶ್ಚೇತನಗೊಳಿಸಿ ಮನಸ್ಸಿನ ಶಕ್ತಿಯನ್ನು ದ್ವಿಗುಣಗೊಳಿಸುವುದೇ ಇದರ ಉದ್ದೇಶ. ಮನಸ್ಸು ನಮ್ಮ ವಶಕ್ಕೆ ಬಂದಾಗ ನಾವು ಮನಸ್ಸನ್ನು ಕಂಟ್ರೋಲ್ ಮಾಡಬೇಕಾಗಿಲ್ಲ, ನಿಯಂತ್ರಣ ಮಾಡಬೇಕಾಗಿಲ್ಲ. ಮನಸ್ಸನ್ನು ನಿಯಂತ್ರಣ ಮಾಡೋಕ್ಕೆ ಹೊರದ್ರೆ ನಾವು ಬಹುಶಃ ಅದರಲ್ಲಿ ಸೋತು ಬಿಡ್ತೇವೆ. ಯಾಕೆಂದರೆ ಮನಸ್ಸು ಒಂದು ಮಗುವಿನ ಥರ, ಅದನ್ನು ನಾವು ಟೈಮ್ ಮಾಡಬೇಕು, ಸಾಧು ಮಾಡಬೇಕು. ಅದಕ್ಕಾಗಿ ಈ ಒಂದು ಸೂಕ್ಷ್ಮವಾದಂತಹ ಕೌಶಲ್ಯವನ್ನು ಅರ್ಥ ಮಾಡಿಕೊಂಡು ನಮ್ಮ ಮನಸ್ಸಿನ ಜೊತೆಗೆ ನಾವು ಇರ್ತಾ ಮನಸ್ಸಿನಲ್ಲಿ ಅನೇಕ ಯೋಚನೆಗಳು ಬರುವುದು ಸಹಜ. ಕಣ್ಮುಚ್ಚಿದ ತಕ್ಷಣ ಧ್ಯಾನ ಸ್ಥಿತಿಯಲ್ಲಿ ಎಲ್ಲ ಯೋಚನೆಗಳು ತಕ್ಷಣ ನಿಲ್ಲೋದಿಲ್ಲ, ನಿಲ್ಲಬಾರದು. ನೀವು ಯೋಚನೆಗಳನ್ನು ನಿಲ್ಲಿಸಲಿಕ್ಕೆ ಹೋದರೆ ಬಹುಶಃ ಮೂರ್ಖತನ ಆಗುತ್ತೆ. ಯೋಚನೆಗಳನ್ನು ನಿಲ್ಲಿಸಬಾರದು. ಡು ನಾಟ್ ರೆಸಿಸ್ಟ್ ಯುವರ್ ಥಾಟ್ಸ್. ಥಾಟ್ಸ್ ಆರ್ ದ ಇಂಟೆಗ್ರಲ್ ಪಾರ್ಟ್ ಆಫ್ ಯುವರ್ ಮೆಡಿಟೇಷನ್. ಧ್ಯಾನ ಮಾಡ್ತಾ ಯೋಚನೆಗಳ ಕಡೆಗೆ ಗಮನ ಕೊಡೋದನ್ನೇ ನೀವು ನಿಲ್ಲಿಸಿಬಿಟ್ರೆ ಯೋಚನೆಗಳು ಪ್ರಮಾಣ ಕಮ್ಮಿ ಆಗ್ತಾ ಬರ್ತದೆ. ಸೊ ವೆನ್ ಯು ಸ್ಟಾಪ್ ಪೇಯಿಂಗ್ ಅಟೆನ್ಷನ್ ಟು ಯುವರ್ ಥಾಟ್ಸ್, ಇಗ್ನೋರ್ ಆಲ್ ಯುವರ್ ಥಾಟ್ಸ್, ದೆನ್ ಯು ವಿಲ್ ಹ್ಯಾವ್ ಮಿನಿಮಮ್ ಥಾಟ್ಸ್. ಒಂದು ಸ್ಥಿತಿಯಲ್ಲಿ ಯೋಚನೆ ಇಲ್ಲದೆ ಇರುವಂತಹ ಸ್ಥಿತಿ ನಿಮಗೆ ಥಾಟ್ಲೆಸ್ನೆಸ್ ನಿಮಗೆ ದೊರಕಬಹುದು. ಆದರೆ ಅದು ದೊರಕಲಿ ಅಂತ ಮುಂಚೆನೇ ಲೆಕ್ಕ ಹಾಕ್ಕೊಂಡು ಕೂತ್ಕೋಬೇಕಾಗಿಲ್ಲ. ತುಂಬ ಇಂಪಾರ್ಟೆಂಟ್. ಸೊ ಧ್ಯಾನದಲ್ಲಿ ನಾವು ಸುಮ್ಮನೆ ಮನಸ್ಸಿನ ಜೊತೆಗೆ ನಮ್ಮ ಯೋಚನೆಗಳ ಜೊತೆಗಿರೋದನ್ನು ಅಭ್ಯಾಸ ಮಾಡಬೇಕು. ಸೊ ಜಸ್ಟ್ ಬಿ ವಿತ್ ಯುವರ್ ಥಾಟ್ಸ್. ಕೆಲವು ನಿಮಿಷ ಅಭ್ಯಾಸ ಮಾಡುವ. ಮೃದುವಾಗಿ ಕಣ್ಣುಗಳನ್ನು ಮುಚ್ಕೊಳ್ಳಿ. ಶರೀರ ಹಗುರವಾಗಿರಲಿ, ಮನಸ್ಸು ಶಾಂತವಾಗಿರಲಿ. ಹೊರಗಡೆ ಯಾವ ಶಬ್ದ ಕೇಳಿದರೂ ಗಮನ ಕೊಡಬಾರದು. ಮನಸ್ಸಿನಲ್ಲಿ ಬರುವ ಯೋಚನೆಗಳಿಗೂ ಗಮನವಿಲ್ಲ. ನಿಮ್ಮ ಗಮನ ಹೊರಗಡೆ ಯಾವುದರ ಬಗ್ಗೆನೂ ಇಲ್ಲ, ಒಳಗಡೆ ಯಾವುದರ ಬಗ್ಗೆನೂ ಇಲ್ಲ. ಜಸ್ಟ್ ಬಿ ಸೈಲೆಂಟ್. ಜಸ್ಟ್ ಬಿ ವಿತ್ ಯುವರ್ ಸೆಲ್ಫ್. ನಿಮ್ಮ ಜೊತೆಗೆ ನೀವಿರಿ. ಬೀಯಿಂಗ್ ವಿತ್ ಒನ್ ಸೆಲ್ಫ್ ಈಸ್ ಮೆಡಿಟೇಷನ್. ಸುಮ್ಮನೆ ಜೊತೆಗಿರೋದು. ಜಸ್ಟ್ ಲೈಕ್ ಯು ಆರ್ ಬೀಯಿಂಗ್ ವಿತ್ ಯುವರ್ ಫ್ರೆಂಡ್. ನಿಮಗೆ ತುಂಬ ಆತ್ಮೀಯರ ಜೊತೆಗಿದ್ದಾಗ ಮಾತುಗಳು ಮೌನವಾಗಿ ಸುಮ್ಮನೆ ಇರ್ತೀರಿ ನೀವು. ಮಾತುಗಳಿಲ್ಲ, ಕೃತಿಗಳಿಲ್ಲ, ನೋ ಆ್ಯಕ್ಷನ್ಸ್, ನೋ ಥಾಟ್ಸ್, ನೋ ಸ್ಪೀಚ್. ಮಾತು, ಕ್ರಿಯೆ ಮತ್ತು ಯೋಚನೆಗಳು ಕಮ್ಮಿ ಆಗ್ತಾ ಯು ವಿಲ್ ರೀಚ್ ದ ಸ್ಟೇಟ್ ಆಫ್ ಸೈಲೆನ್ಸ್. ಈ ಮೌನ ಸ್ಥಿತಿಯೇ ಧ್ಯಾನ. ಧ್ಯಾನವನ್ನು ಏನೂ ಮಾಡದೇ ಇರುವಂತಹ ಒಂದು ಕಲೆ ಅಂತ ಹೇಳ್ತಾರೆ. ದ ಸೈನ್ಸ್ ಆಫ್ ನಾನ್ ಡೂಯಿಂಗ್, ಅಕರ್ಮ. ಆ ಅಕರ್ಮದ ಸ್ಥಿತಿ ಅಂದರೆ ನೀವು ಮೌನವಾಗಿದ್ದೀರಿ. ನಿಮ್ಮ ಕಡೆಯಿಂದ ಯಾವುದೇ ಕ್ರಿಯೆಗಳಿಲ್ಲ, ಪ್ರತಿಕ್ರಿಯೆಗಳಿಲ್ಲ, ಮಾತುಗಳಿಲ್ಲ, ಯೋಚನೆಗಳಿಲ್ಲ. ಸೊ ಯು ಆರ್ ಸೈಲೆಂಟ್ ಬೈ ಬೀಯಿಂಗ್ ವಿತ್ ಯುವರ್ ಇನ್ನರ್ ಸೆಲ್ಫ್. ಆತ್ಮದ ಜೊತೆಗೆ ಸುಮ್ಮನೆ ಇರೋದೇ ಧ್ಯಾನ. ಇಲ್ಲಿ ಪರಮಾತ್ಮನ ಸಾನ್ನಿಧ್ಯವನ್ನು ಅನುಭವಿಸಬಹುದು.
ಏನು ಮಾಡಬೇಕಾಗಿಲ್ಲ. ಯೋಚನೆ ಬಂದರೆ ಬರಲಿ, ಒಳ್ಳೆ ಯೋಚನೆ ಬಂದರೆ ಪರವಾಗಿಲ್ಲ, ಕೆಟ್ಟ ಯೋಚನೆ ಬಂದರೆ ಅದು ಕೂಡ ಪರವಾಗಿಲ್ಲ. ಯೋಚನೆ ಬಂದರೂ ಪರವಾಗಿಲ್ಲ, ಬರದೇ ಇದ್ರೂ ಪರವಾಗಿಲ್ಲ. ಸೊ ಎವ್ರಿಥಿಂಗ್ ಈಸ್ ಓಕೆ. So when you can experience everything as okay within yourself, you will also become okay, and your okayness will improve. You will become more and more and more okay. So experiencing the state of okayness is meditation. Just enjoy, ಆನಂದವಾಗಿರಿ. ಯಾಕೆಂದರೆ ಏನು ಮಾಡಬೇಕಾಗಿಲ್ಲ, ಯಾವುದ್ರ ಬಗ್ಗೆನೇ ಯೋಚನೆ ಮಾಡಬೇಕಾಗಿಲ್ಲ. ಯೋಚನೆ ಬಂದರೆ ಬರಲಿ, ನೀವು ಯೋಚನೆ ಮಾಡಬೇಕು. ಸೊ ಡೂ ನಾಟ್ ಇನ್ವಾಲ್ವ್ ಇನ್ ದ ಪ್ರೊಸೆಸ್ ಆಫ್ ಥಾಟ್ಸ್. ಥಿಂಕಿಂಗ್ ಪ್ರೊಸೆಸ್ ಇಲ್ಲ, ಥಾಟ್ಸ್ ಇರ್ಬೋದು, ಬಟ್ ಯು ಕ್ಯಾನ್ ಇಗ್ನೋರ್ ಆಲ್ ಯುವರ್ ಥಾಟ್ಸ್. ಸುಮ್ಮನೆ ಆರಾಮಾಗಿ ಕಂಟಿನ್ಯೂ ಯುವರ್ ಮೆಡಿಟೇಷನ್. ನಾವು ಮೌನವಾಗಿದ್ದರೆ ಭಗವಂತ, ನಮ್ಮಲ್ಲಿ ಅಂತರ್ಯಾಮಿಯಾದಂತಹ ಭಗವಂತ ಮಾತಾಡಬಹುದು. ಜಸ್ಟ್ ಲಿಸನ್ ಟು ದ ಡಿವೈನ್ ವಾಯ್ಸ್. ಆ ದಿವ್ಯವಾಣಿಗಳನ್ನು ಮೌನ ಸ್ಥಿತಿಯಲ್ಲಿ ಆಲಿಸಿ ಆನಂದವಾಗಿರಿ. ಕಂಟಿನ್ಯೂ ಟು ಪ್ರಾಕ್ಟೀಸ್ ಮೆಡಿಟೇಷನ್. ಪ್ರತಿನಿತ್ಯ ಧ್ಯಾನವನ್ನು ನಿಯಮಿತವಾಗಿ ಅಭ್ಯಾಸ ಮಾಡ್ತಾ 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 ಸೊ ವಿಲ್ ಬಿಕಮ್ ಡಿವಿನೈಸ್ಡ್. ಆ ದೈವಿ ಶಕ್ತಿ ನಮಗೆಲ್ಲರಿಗೂ ಸಿದ್ಧಿಯಾಗಲಿ ಅಂತ ಹಾರೈಸ್ತಾ, ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಜೈ ಗುರುದೇವ.